ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಜಗದೀಶ್, ದರ್ಶನ್ ಹಾಗೆ ಪವಿತ್ರ ಗೌಡ ಹಣದ ವ್ಯವಹಾರ ಇತ್ತ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಸೌಂದರ್ಯ ಜಗದೀಶ್, ದರ್ಶನ್, ಪವಿತ್ರ ಗೌಡ ಹಣದ ವ್ಯವಹಾರದ ಎಕ್ಸ್ಕ್ಲೂಸಿವ್ ಸುದ್ದಿ. ಪವಿತ್ರ ಗೌಡ ಮನೆ ಖರೀದಿಗೆ 2 ಕೋಟಿ ಕೊಟ್ಟಿದ್ರ ಜಗದೀಶ್. ಜಗದೀಶ್, ದರ್ಶನ್, ಪವಿತ್ರ ಗೌಡ ಹಣದ ವ್ಯವಹಾರದ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. 2017 ನವೆಂಬರ್ 13ರಂದು ಪವಿತ್ರ ಗೌಡಗೆ 1 ಕೋಟಿ ವರ್ಗಾವಣೆ ಆಗಿದೆ. 2018 ಜನವರಿ 23ರಂದು ಪವಿತ್ರ ಗೌಡಗೆ ಮತ್ತು 1 ಕೋಟಿ ವರ್ಗಾವಣೆ ಆಗಿದೆ. 2018 ಜನವರಿ 24ರಂದು ಮನೆಯನ್ನ ಖರೀದಿ ಮಾಡಿದ್ದಾರೆ ಪವಿತ್ರ ಗೌಡ. ಆರ್ ನಗರ ಬಳಿಯ ಕೆಂಚನಹಳ್ಳಿಯಲ್ಲಿ 1.25 ಕೋಟಿ ಮೌಲ್ಯದ ಮನೆಯನ್ನ ಖರೀದಿ ಮಾಡಿದ್ದಾರೆ. ಜಗದೀಶ್, ಪವಿತ್ರ ಗೌಡ ವ್ಯವಹಾರದ ದಾಖಲೆ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಮನೆ ಖರೀದಿ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಸಹಿ ಸಹ ಹಾಕಿದ್ದಾರೆ. ಜಗದೀಶ್ ಹಾಗೆ ಪವಿತ್ರ ಗೌಡ ವ್ಯವಹಾರದ ದಾಖಲೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಮನೆ ಖರೀದಿ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದಲ್ಲದೆ ಮನೆ ಖರೀದಿ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಸಹಿ ಸಹ ಹಾಕಿದ್ದಾರೆ. ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ ಹಣ ಕೊಟ್ಟ ದಾಖಲೆ ಈಗ ಲಭ್ಯ ಆಗಿದೆ. ರಾಜಾಜಿನಗರದ ಬ್ಯಾಂಕ್ನಿಂದ ಪವಿತ್ರಗೆ 2 ಕೋಟಿಯನ್ನ ವರ್ಗಾವಣೆ ಮಾಡಲಾಗಿದೆ. 2 ಡೇಟ್ನಲ್ಲಿ 2017 ನವೆಂಬರ್ 13ರಂದು 1 ಕೋಟಿಯನ್ನ ವರ್ಗಾವಣೆ ಮಾಡಿದ್ರೆ ಮತ್ತೆ 2018 ಜನವರಿ 23ರಂದು ಪವಿತ್ರ ಗೌಡಗೆ ಮತ್ತೊಂದು ಕೋಟಿಯನ್ನ ವರ್ಗಾವಣೆ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮನೆ ಖರೀದಿ ಪತ್ರದಲ್ಲಿ ಸಾಕ್ಷಿಯನ್ನ ಸಹ ಸೌಂದರ್ಯ ಜಗದೀಶ್ ಅವರು ಸಹಿ ಹಾಕಿದ್ರು. ಸಾಕ್ಷಿಯಾಗೂ ಸಹ ಸೇಲ್ ಡೀಡ್ ನ ದಾಖಲೆಯನ್ನ ನೋಡ್ತಾ ಇದ್ದೀರಾ. ದರ್ಶನ್, ಪವಿತ್ರ ಗೌಡ ಅವರಿಗೆ ದುಡ್ಡು ಕೊಟ್ಟಿದ್ರ? ಹಾಗಾದ್ರೆ ಜಗದೀಶ್ ಅವರು ಕೊಟ್ಟಂತಹ ದುಡ್ಡಿನಲ್ಲೇ ಮನೆಯನ್ನ ಖರೀದಿ ಮಾಡಿದ್ರು. ರಾಜಾಜಿನಗರ ಬ್ಯಾಂಕ್ನಿಂದ ಪವಿತ್ರಗೆ 2 ಕೋಟಿಯನ್ನ ವರ್ಗಾವಣೆ ಮಾಡಲಾಗಿದೆ. 2 ಡೇಟ್ನಲ್ಲಿ 2017 ನವೆಂಬರ್ 13ರಂದು, 2018 ಮತ್ತೆ ಜನವರಿ 23ರಂದು 1 ಕೋಟಿಯನ್ನ ವರ್ಗಾವಣೆ ಮಾಡಲಾಗಿದೆ. ದರ್ಶನ್ ಒತ್ತಡದಿಂದ ಏನಾದ್ರೂ ಹಾಗಾದ್ರೆ ಪವಿತ್ರಗೆ ಹಣವನ್ನ ಕೊಟ್ಟಿದ್ದಾರಾ ಅನ್ನುವಂತ ಅನುಮಾನ ಇದೆ. ಈ ಅನುಮಾನದ ಮೇರೆಗೆ ಈಗ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ರಾಜಾಜಿನಗರದ ಬ್ಯಾಂಕ್ನಿಂದ ಪವಿತ್ರಗೆ 2 ಕೋಟಿ ವರ್ಗಾವಣೆ ಆಗಿದೆ. ಇತ್ತೀಚೆಗಷ್ಟೇ ನಿರ್ಮಾಪಕ ಸೌಂದರ್ಯ ಜಗದೀಶ್ ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಈಗ ಅವರ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಅವರ ಪಾಲುದಾರರು ಯಾರಿದ್ರು, ಅವರ ಜೊತೆಗಿದ್ದಂತವರು ಅವರೀಗ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ ನೀಡಿರುವಂತಹ ದುಡ್ಡಿನ ದಾಖಲೆಗಳಿವು. ಆರ್ ನಗರ ಬಳಿಯ ಕೆಂಚನಹಳ್ಳಿಯಲ್ಲಿ ಪವಿತ್ರ ಗೌಡ 1.75 ಕೋಟಿ ಮೌಲ್ಯದ ಮನೆಯನ್ನ ಖರೀದಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ರೇಖಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ಹಲೋ. ನಮಸ್ತೆ ಮೇಡಮ್. ಹಲೋ. ಹಾ ಮೇಡಮ್ ನಮಸ್ತೆ. ಮೇಡಮ್, ನೀವು ಸುದ್ದಿ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗಾಗಿರ್ಬೋದು ಅಥವಾ ದರ್ಶನ್ ಅವರಿಗಾಗಿರ್ಬೋದು ದುಡ್ಡು ಕೊಟ್ಟಿರುವಂತಹ ಮಾಹಿತಿ ನಿಮ್ಗಿತ್ತ? ಹಾ ಹಾ ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ ಮೇಡಮ್, ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಇವಾಗ ಯಾರೋ ಫೋನ್ ಮಾಡಿದ್ರು ಈ ತರ ಮೀಡಿಯಾನಲ್ಲಿ ತೋರಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ ಯಾರ ನಂಗೆ ಗೊತ್ತಿಲ್ಲ. ಒಂದೇನು ಅಂದ್ರೆ ಬರ್ದಿಟ್ಟಿರೋ ಪ್ರಕಾರ ಸುರೇಶ್ ಮತ್ತು ರೇಖಾ ಅವರೇ, ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಎಸ್, ರೇಖಾ ಅವರು ಸಹ ನಮ್ಮ ಜೊತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾರೆ. ಪವಿತ್ರ ಗೌಡ ಮನೆ ಖರೀದಿಗೆ 2 ಕೋಟಿಯನ್ನ ಸೌಂದರ್ಯ ಜಗದೀಶ್ ಅವರು ಕೊಟ್ಟಿದ್ದಾರೆ ಅನ್ನುವಂತಹ ದಾಖಲೆ ಸಿಕ್ಕಿದೆ. ದಾಖಲೆಗಳೆಲ್ಲವೂ ಸಹ ಸಿಕ್ಕಿರುವಂತದ್ದು.
ಎಸ್ ಸೌಂದರ್ಯ ಜಗದೀಶ್ ಅವರ ಪತ್ನಿ ರೇಖಾ ಜಗದೀಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮ್ಯಾಮ್, ಹೇಳ್ತಾ ಇದ್ರಿ ಈ ರೀತಿಯಾಗಿ ಪವಿತ್ರ ಗೌಡಗೆ ದುಡ್ಡು ಕೊಟ್ಟಿದ್ದು ಜಗದೀಶ್ ಅವರು, ನಿಮ್ ಬಳಿ ಏನಾದ್ರೂ ಗೊತ್ತಾಗಿತ್ತಾ? ಇಲ್ಲ ಮೇಡಮ್, ನನ್ಗೇನು ಗೊತ್ತಿಲ್ಲ. ಇವಾಗ ಯಾರೋ ಕಾಲ್ ಮಾಡಿದ್ರು, ನ್ಯೂಸ್ ಅಲ್ಲಿ ಈ ತರ ಎಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಹಂಗಾಗಿ ಅದೇನು ಅಂತ ಕೇಳ್ದೆ. ಅದಕ್ಕೆ ಇವಾಗ ನೀವ್ ಹೇಳ್ತಾ ಇರೋದೇ ನಂಗೆ ಗೊತ್ತಾಗ್ತಾ ಇರೋದು. ಕೊಟ್ಟಿದ್ರು ಏನೋ ನನ್ಗೆ ಅದು ಐಡಿಯಾ ಇಲ್ಲ. ಬಟ್ ಅವರು ಅಕಸ್ಮಾತ್ ಕೊಟ್ಟಿರ್ಬೋದೇನೋ. ಬಟ್ ಆದ್ರೆ 2 ಕೋಟಿಗೆಲ್ಲ ಸಾಯೋದು ಅದು ಹತ್ರ ಎಲ್ಲ ಇಲ್ಲ ಮೇಡಮ್. ಅಲ್ಲಿ ಪ್ರಾಬ್ಲಮ್ ಆಗಿರೋದು ಪಾರ್ಟ್ನರ್ ಸುರೇಶ್ ಒಂಬಣ್ಣ ಇಂದ. ನಾನು ಅದ್ರ ಬಗ್ಗೆನೂ ನಾನು ಕಂಪ್ಲೇಂಟ್ ಮಾಡಿದೀನಿ, ತನಿಖೆನೂ ನಡೀತಾ ಇದೆ. ಅವರು 25 ದಿವಸ ಅಬ್ಸ್ಕ್ಯಾಂಡ್ ಆಗಿದ್ರು, ಇವಾಗ ಬೇಲ್ ಮೇಲೆ ಬಂದಿದ್ದಾರೆ ಸುರೇಶ್ ಒಂಬಣ್ಣ. ಹಂಗಾಗಿ ನಾವು ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಇದೀವಿ ಮೇಡಮ್. ಇದ್ರ ಬಗ್ಗೆ ಎಲ್ಲ ನನ್ಗೇನ್ ಐಡಿಯಾ ಇಲ್ಲ. ಅಲ್ಲ ರೇಖಾ ಅವ್ರೆ, ಈಗ ಪಾಲುದಾರರು ಏನಿದ್ರು ಅವರೇ ಈಗ ದಾಖಲೆಗಳನ್ನ ಕೊಟ್ಟಿರೋದು, ಹೀಗೆ ಪವಿತ್ರ ಗೌಡಗೆ 2 ಡೇಟ್ ನಲ್ಲಿ 1 ಕೋಟಿ ಕೊಟ್ಟಿರೋದ್ರ ಬಗ್ಗೆ. ಅಲ್ಲ, ಮೋಸ್ಟ್ಲಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಲ್ಲ, ಏನೋ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರ್ಬೋದು. ಬಟ್ ನಾನು ಸ್ಟೇಟ್ಮೆಂಟ್ ತೆಗಿತಾ ಇದೀನಿ, ಪೊಲೀಸ್ನವರು ತೆಗಿತಾ ಇದಾರೆ. ನಾವು ಕಂಪ್ಲೇಂಟ್ ಆಗಿರೋ ಸುರೇಶ್ ಒಮ್ಮಣ್ಣನ್ ಬಗ್ಗೆ ಅದು ತನಿಖೆ ನಡೀತಾ ಇದೆ. ಯಜಮಾನ್ರು ಬರ್ದಿರೋದು ಪಾರ್ಟ್ನರ್ಸ್ ಬಗ್ಗೆನೆ, 60 crores ಬಗ್ಗೆನೆ, ಕನ್ಸ್ಟ್ರಕ್ಷನ್ ಬಗ್ಗೆನೆ. ಹಂಗಾಗಿ 2 ಕೋಟಿಗೆಲ್ಲ ಅವ್ರು ತೀರೋಗಿಲ್ಲ ಮೇಡಮ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಪಾರ್ಟ್ನರ್ಸ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡಿದೀವಿ, ತನಿಖೆ ನಡೀತಾ ಇದೆ. ಸುರೇಶ್ ಏನೋ ಹೇಳಿದ್ದಾರೆ ಅಂತ ಗೊತ್ತಾಯ್ತು. ನಾವು ಕಂಪ್ಲೇಂಟ್ ಸುರೇಶ್ ಒಮ್ಮಣ್ಣ ಬಗ್ಗೆನೆ ಕೊಟ್ಟಿರೋದ್ರಿಂದ ಅವ್ರು ಹೇಳಿರ್ತಾರೆ. ಅಲ್ಲ, ಈಗ ರೇಖಾ ಅವರೇ, ಅದಕ್ಕೆ ದಾಖಲೆ ಇರೋದ್ರಿಂದಾಗಿ ಇದ್ರ ಬಗ್ಗೆ ಸಹ ನೀವು ವಿಚಾರಣೆ ಮಾಡ್ತೀರಾ? ಪೊಲೀಸರ ಹತ್ರ ಮಾಹಿತಿಯನ್ನು ಪಡೆದುಕೊಳ್ತೀರಾ ಇದ್ರ ಬಗ್ಗೆ? ಹಾಗಾದ್ರೆ ಪಡ್ಕೋತೀವಿ ಮೇಡಮ್. ಯಾಕಂದ್ರೆ ಇವಾಗ ನಾನು ಸ್ಟೇಟ್ಮೆಂಟ್ ತೆಗಿತಾ ಇದ್ದೀನಿ, ಅವರು ತೆಗಿತಾ ಇರೋದ್ರಿಂದ ಅದೇನ್ ನನಗೆ ವಿಷಯ ಗೊತ್ತಿಲ್ಲ. ಹಂಗಾಗಿ ವಿಚಾರಿಸ್ತಾ ಇದ್ದೀನಿ. ಇವಾಗ ನೀವ್ ಹೇಳಿದ್ಮೇಲೆ ನಾನು ತಗೊಳ್ತೀನಿ. ಬಟ್ ಸಾವುಗೂ ಇದಕ್ಕೂ ಯಾವ್ದು ಲಿಂಕ್ ಇಲ್ಲ ಮೇಡಮ್, ಅದು ಸತ್ಯ. ನಿಮಗೆ ಈ ವಿಚಾರ ಗೊತ್ತಿತ್ತಾ? ಪವಿತ್ರ ಗೌಡ ಮನೆ ಖರೀದಿ ಮಾಡುವಾಗ ಸಾಕ್ಷಿಯಾಗಿ ಸೈನ್ ಹಾಕಿದ್ರು ಜಗದೀಶ್ ಅವರು ಅಂತ? ಅದ್ ಗೊತ್ತಿಲ್ಲ ಮೇಡಮ್. ಇವಾಗ ನೀವೆಲ್ಲ ಹೇಳಿದ್ಮೇಲೆ ಗೊತ್ತು ನನಗೆ. ಹಣಕಾಸಿನ ವ್ಯವಹಾರ ಇದೆ ಅವ್ರ ಜೊತೆ ಅಂತ ನಿಮ್ ಜೊತೆ ಏನು ಸಹ ಡಿಸ್ಕಸ್ ಮಾಡಿರ್ಲಿಲ್ವಾ? ಹಾಗಾದ್ರೆ ಏನು ಮಾಡಿರ್ಲಿಲ್ಲ ಮೇಡಮ್. ನಮ್ಗೆ ಒಂದು ನೋವೇನಂದ್ರೆ, ನಾವು ಆಲ್ರೆಡಿ ಅವರು ಪಾರ್ಟ್ನರ್ಸ್ ಇಂದ ಆಗಿ ಕಂಪ್ಲೇಂಟ್ ಮಾಡಿ ಆ ಸುರೇಶ್ ಒಮ್ಮಣ್ಣ ಅಬ್ಸ್ಕ್ಯಾಂಡ್ ಆಗಿ ಬೇಲ್ ತಗೊಂಡ್ ಬಂದು ಇವಾಗ ಏನೋ ಸ್ಟೇಟ್ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಬಟ್ ನಾವ್ ಆಲ್ರೆಡಿ ಯಜಮಾನನ್ ಕಳ್ಕೊಂಡು ನೋವಲ್ಲಿ ಇದೀವಲ್ಲ, ಪದೇ ಪದೇ ಇದನ್ನೇ ತೋರಿಸ್ತಾ ಇದ್ರೆ ನಮಗೂ ಒಂಥರ ನೋವಾಗುತ್ತೆ. ಆಲ್ರೆಡಿ ನಾವಿನ್ನೂ ಅದರಿಂದ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ. ಬಟ್ ಒಂದು ಹೇಳ್ತೀನಿ, ಅದಕ್ಕೂ ಈ ದರ್ಶನ್ ಅವ್ರದ್ದು ಇದಕ್ಕೂ ಯಾವ್ದು ಸಂಬಂಧ ಇಲ್ಲ ಮೇಡಮ್, ಅದು ಸತ್ಯ. ಯಾಕಂದ್ರೆ ಸಂಬಂಧ ಇಲ್ವೇ ಇಲ್ಲ, ಪಾರ್ಟ್ನರ್ಸ್ ಅಷ್ಟೇ. ಅಲ್ಲ ರೇಖಾ ಅವರೇ, ಆತ್ಮಹತ್ಯೆಗೆ ಅದೇ ಕಾರಣ ಅಂತ ಹೇಳ್ತಾ ಇರೋದಂತದ್ದಲ್ಲ. ಈಗ ಪವಿತ್ರ ಗೌಡಗೆ 2 ಕೋಟಿ ಕೊಟ್ಟಿರೋದಕ್ಕೆ ದಾಖಲೆ ಇದೆ, ಆದ್ರೂ ರಿಟರ್ನ್ ಕೊಟ್ಟಿದಾರ, ಅದಕ್ಕೆ ದಾಖಲೆ ಇಲ್ಲ ಅಂತ ಈಗ ಪಾಲುದಾರರು ಹೇಳ್ತಾ ಇರೋದು. ಅದೇ ರೀತಿಯಾದಂತ ದಾಖಲೆಗಳನ್ನ ಪೊಲೀಸರ ಮುಂದೆ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತ? ಅಲ್ಲ, ಏನಂದ್ರೆ ಇವಾಗ ದರ್ಶನ್ ಅವರು ಜಗದೀಶ್ ಅವ್ರದ್ದು ಫ್ರೆಂಡ್ಶಿಪ್ ಇದೆ. ಇವಾಗ ಇಂಡಸ್ಟ್ರಿ ನಮ್ಮ ಯಜಮಾನ್ರು ಎಲ್ರ ಜೊತೆನೂ ಚೆನ್ನಾಗಿದ್ದಾರೆ, ನಿಮ್ಗೂ ಗೊತ್ತು. ಉಪೇಂದ್ರ ಸರ್ ಜೊತೆನೂ ಚೆನ್ನಾಗಿದ್ದಾರೆ, ಪುನೀತ್ ಅವ್ರ ಹತ್ರನೂ ಚೆನ್ನಾಗಿದ್ರು, ಎಲ್ರ ಜೊತೆನೂ ಚೆನ್ನಾಗಿದ್ದಾರೆ. ಹಂಗಾಗಿ ಏನೋ ಫ್ರೆಂಡ್ಶಿಪ್ ಅಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅದು ನಮ್ ಗಮನಕ್ಕೆ ಬಂದಿಲ್ಲ. ಓಕೆ, ಥ್ಯಾಂಕ್ ಯು ರೇಖಾ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಒಂದೇ ಒಂದು ಹೇಳ್ತೀನಿ, ಓಕೆ ಹೇಳಿ. 2 ಕೋಟಿಗೆಲ್ಲ ಯಾರು ಸೂಸೈಡ್ ಮಾಡ್ಕೊಳ್ಳಲ್ಲ. ಅವ್ರು ಬರ್ದಿಟ್ಟಿರೋ ಪ್ರಕಾರನೇ ಸುರೇಶ್ ಒಮ್ಮಣ್ಣನೇ ಕಾರಣ. ಅವ್ರ ಬಗ್ಗೆನೇ ತನಿಖೆ ನಡೀತಾ ಇರೋದು. ಓಕೆ, ಥ್ಯಾಂಕ್ ಯು ರೇಖಾ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.